ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ನಳರಾಜರು ಮತ್ತು ವಿಜಯ್ ಅವರಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ನಳರಾಜರೇ. ನಮಸ್ಕಾರ. ನಿಮ್ಮ ತೋಟದಲ್ಲಿ ಏನು ಕೆಲಸ ಮಾಡಿದಿರಿ ಈಗ ಹೇಳಿ. ನಾವು ಕಾಳುಮೆಣಸಿಗೆ ಕೆಲವೊಂದು ನಿರ್ವಹಣೆ ಮಾಡಿದ್ದೀವಿ. ಸ್ವಲ್ಪ ನಮಗೆ ಕಾರ್ಮಿಕರ ಅಲಭ್ಯತೆ ಇರೋದ್ರಿಂದ, ಲಭ್ಯತೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ನೀವೇನು ಮಾಡಿದಿರಿ ಈಗ? ಏನು ಮಾಡಬೇಕಂತ ಯೋಚನೆ ಮಾಡಿದಿರಿ? ನಾವು ಕಾಳು ಮೆಣಸಿಗೆ ಹಾಂ ಈಗ ಈ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲಿ ಏನ್ ಕೆಲಸ ಮಾಡಬೇಕು ಬಗ್ಗೆ ನಿಮ್ಮ ಹತ್ರ ಕೇಳಿ, ಕಾಳು ಮೆಣಸು ಮತ್ತು ಕಾಫಿಗೆ ನಾವು ಈ ಹಿಂದೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಮುಂಗಾರಿಕೆ ಅಂತ ಮುನ್ನ ಹೇಗೆ ಮಾಡಬೇಕು ಏನು ಮಾಡಬೇಕಂತೇಳಿ. ಈಗ ಅಂದರೆ ನಾವು ಮೇ ತಿಂಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿತ್ತು. ನಮ್ಮದು ಕೆಲವೊಂದು ಕೆಲಸ ಆಗಿದೆ. ನಮ್ಮದು ಅಂದರೆ ಒಂದು ಗೊಬ್ಬರ ಆಗಿದೆ, ಒಂದು. ಎರಡನೇದು ನಾವು ಯಾರದ್ದು ನೈಟ್ರೋ ಬೋರು ಮತ್ತು ಕ್ಯಾಲ್ಸಿಯಂ ನೈಟ್ರೇಟು ಬೋರಾನ್ ನೈಟ್ರೇಟು ಗೊಬ್ಬರವನ್ನು ಕೊಡಬೇಕು. ಅದು ಯಾವಾಗ ಕೊಡಬೇಕು ಅಂತ ಹೇಳಿದರೆ ನಾವು ಈಗ ಮೇ 15 ಮೇಲೆ ಕೊಡಬೇಕು. ಈ ಸರಿ ಮೇ 15 ಮೇಲೆ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ನಾವು ಯಾವಾಗ ಕೊಡಬೇಕಂತಂದರೆ ಒಂದು ತೇವಾಂಶ ಇರಬೇಕು, ಒಂದು ಗಾಳಿಯಲ್ಲಿ ತೇವಾಂಶ ಇರಬೇಕು, ಒಂದು ಮಣ್ಣಿನಲ್ಲಿ ಇರಬೇಕು, ಒಂದು ಗಾಳಿಯಲ್ಲಿ ಇರಬೇಕು. ಆವಾಗ ಏನಾಗ್ತದೆ, ಅದು ಏನು ಸಸ್ಯ ಮುಂದೆ ಹೋಗ್ತದೆ, ಬೆಳವಣಿಗೆ ಮುಂದೆ ಹೋಗ್ತದೆ. ಆವಾಗ ನಾವು ಗೊಬ್ಬರವನ್ನು ಅರ್ತ್ಕೊಂಡು ಕೊಡಬೇಕು. ನಾವು ಕಳೆದ ವರ್ಷ ಯಾವ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ನಾವು ಕ್ಯಾಲ್ಸಿಯಂ ನೈಟ್ರೇಟು ಬೋರಾನ್ ನೈಟ್ರೇಟನ್ನು ಮೇ 30 ತಾರೀಕಿಗೆ ಕೊಟ್ಟಿದ್ವಿ, ಮಳೆ ನೋಡ್ಕೊಂಡು. ನಮಗೆ ಫಸ್ಟ್ನೇ ಫಸಲು ಅಂದರೆ ಈಗ ಫಸ್ಟ್ ಚಿಗುರೋದನ್ನು ಸ್ವಲ್ಪ ನಿಧಾನವಾಗಿ ಚಿಗುರುತ್ತೋ ಬಂತು. ಆಮೇಲೆ ನಾವು ಪಾಲಿಯರ್ ಸ್ಪ್ರೇನ ಜೂನ್ 6ಕ್ಕೆ ಕೊಟ್ಟಿದ್ವಿ. ಜೂನ್ 6ಕ್ಕೆ ಸ್ಪ್ರೇ ಮಾಡಿದ್ವಿ. ನಮ್ಗೆ ಎರಡನೇ ರೌಂಡ್ ಬಂದಂಗೆ, ಒಂದು ಫಸ್ಟ್ ರೌಂಡ್ ಸ್ವಲ್ಪ ನಿಧಾನ ಬಂತು, ಎರಡನೇ ರೌಂಡು ಸೂಪರ್ ಬಂಪರ್ ಬಂತು. ನಮಗೆ ಕ್ರಾಪು ತುಂಬ ಚೆಂದ ಇತ್ತು. ಈ ಸರಿ ನಮಗೆ ನಾವು ಇನ್ನೂ ಶುರು ಮಾಡಬೇಕು. ಈಗ ನಾನು ಸೋಮವಾರದಿಂದ ನಾವು ಯಾರವನ್ನ ಮಳೆ ಬಂದರೆ, ನಾಳೆ ಮಳೆ ಬಂದರೆ, ಇವತ್ತು ಮಳೆ ಬಂದರೆ ಬಡ್ಡೆ ಕೊಟ್ಕೊಂಡು ಆ ನಂತರ ಒಂದು 2-3 ದಿವಸ ನಂತರ ನಾವು ಪಾಲಿಯರನ್ನು ಕೊಡಬೇಕು. ಪಾಲಿಯರನ್ನು ನಾವು ಯಾವುದು ICL ಗೊಬ್ಬರದ್ದು, ಪಾಲಿಸಲ್ಫೇಟ್ ಅವ್ರ ಗೊಬ್ಬರದ್ದು ಸ್ಟಾರ್ಟರ್ ಅಂತ ಕೊಡ್ತೀವಿ. ಅದರಲ್ಲಿ ಎಲ್ಲ ನ್ಯೂಟ್ರಿಯನ್ಸ್ ಇರುತ್ತೆ, 17 ಬಗ್ಗೆ ಪೋಷಕಾಂಶನೂ ಇರುತ್ತೆ, ಮೇಯ್ನ್ ಪೋಷಕಾಂಶನೂ ಇರುತ್ತೆ, 3. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕಳೆದ ವರ್ಷ ಮೊದಲಿನ ವರ್ಷ ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ವರ್ಷ 4 ಟನ್ನು, ಒಂದು ವರ್ಷ 6 ಟನ್ ಈ ಥರ ಇಲ್ಲ. ಒಂದು ವರ್ಷ 6 ಟನ್ ಬಂದರೆ ಮತ್ತೊಂದು ಸರಿ 4.5 ಟನ್ ಬರುತ್ತೆ. ಅಂದರೆ ಅರ್ಧ ಕಡಿಮೆ ಆಗೋದಿಲ್ಲ. ಆ ಥರದ್ದು ಇದಾಗುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ಪ್ರಮಾಣದಲ್ಲಿ ಹಾಕಬೇಕು ಸರ್ ಈಗ? ಯಾವುದು ಈಗ ಯಾರ ಗೊಬ್ಬರನಾದ್ರೆ ನಾವು ಈಗ 100 ಗ್ರಾಮ್ ಹಾಕಿ ಸಾಕಾಗ್ತದೆ. 100ರಿಂದ 125 ಗ್ರಾಮ್ ಬಳ್ಳಿ ನೋಡಿಕೊಂಡು 105 ಗ್ರಾಮ್ ಒಳಗಡೆ ಹಾಕಿ ಸಾಕಾಗ್ತದೆ. ನಾವು ಪಾಲಿಯರನ್ನು ಇದಕ್ಕೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಅಂದಾಜು? ಇದಕ್ಕೊಂದು 3-4 ಲೀಟ್ರ್ ಬೇಕಾಗುತ್ತೆ. ಅಷ್ಟನ್ನು ಚೆನ್ನಾಗಿ ತೋಯಿಸ್ಬೇಕು ನಾವು. ಅದು ಸ್ಪ್ರೆಡರ್ ಹಾಕ್ಕೊಂಡು ತೋಯಿಸ್ಬೇಕು. ಪಾಲಿಸಲ್ಫೇಟ್ನ ಹಾಗೆ. ಮತ್ತೆ ನಾವು ಈ ಬಡ್ಡೆಯನ್ನು ಕ್ಲೀನ್ ಮಾಡಬೇಕು. ಈ ಬಡ್ಡೆ ಕಸ ಕಡ್ಡಿಯನ್ನು ಕ್ಲೀನ್ ಮಾಡಬೇಕು. ಬಡ್ಡೆ ಕ್ಲೀನ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ನೋಡಿ, ನಾನು ಒಂದು ಬೆಳಿಗ್ಗೆ ನೋಡಿದೆ, ನಾನು ನಿಮ್ಮ ಟೆಸ್ಟಿಗೋಸ್ಕರ ಹೇಳ್ತಿರೋದು. ನೋಡಿದ್ದು ಇದು ಮಿಲಿಬಗ್, ಇದು ಈ ವರ್ಷದಲ್ಲ ಮಿಲಿಬಗ್, ಇದು ಕಳೆದ ವರ್ಷದ್ದು. ನೋಡಿ, ಕಳೆದ ವರ್ಷದ್ದು ನೋಡಿ, ಇದು ಸತ್ತೋಗಿದೆ. ಇದರಲ್ಲಿ ಏನು ಜೀವ ಇಲ್ಲ, ಬಿಳಿ ಮಾತ್ರ ಇರೋದು. ಈ ಇಷ್ಟೊತ್ತಿಗೆ ಇದು ಜೀವ ಇದ್ದಿದ್ರೆ ಇದು ಈಗಾಗಲೇ ಹಳದಿಯಾಗಿ ಸತ್ತೋಗ್ತಾ ಇತ್ತು. ಇದು ನೋಡಿ, ಇದು ಏನು ಜೀವ ಇಲ್ಲ ಇದರಲ್ಲಿ. ಇದು ಹೇಗಿತ್ತು ಅಂತ ಹೇಳಿದರೆ, ನಮಗೆ ಬಡ್ಡೆ ಬುಡದಲ್ಲಿ ಇರಲಿಲ್ಲ. ನೋಡಿ, ಬಡ್ಡೆ ಬುಡದಲ್ಲಿ ಈ ಥರದಲ್ಲಿ ಇರಲಿಲ್ಲ. ಇದು ಇಲ್ಲಿ ದರ್ಗ ಏನು ಮುಚ್ಕೊಂಡಿದೆ, ಆ ದರ್ಗಿನ ಮೇಲೆ ತೇವಾಂಶ ಇರುತ್ತಲ್ಲ ಅಡಿಗಡೆಗೆ, ಆ ದರ್ಗಲ್ಲಿ ಇದು ಈ ಥರ ಇದ್ದಿದ್ದು. ನೋಡಿ, ಈ ಥರ ಇದ್ದಿದ್ದು. ಈ ಬಡ್ಡೆ ಬುಡದಲ್ಲಿ ನಾವು ಕ್ಲೀನ್ ಇತ್ತು, ಇರಲಿಲ್ಲ. ಅದಕ್ಕೆ ನಾವು ಬಡ್ಡೆ ಕ್ಲೀನ್ ಮಾಡಬೇಕು. ಮುಂಜಾಗ್ರತೆ ಕ್ರಮವಾಗಿ ಮಿಲಿಬಗ್ಗಿಗೆ ನಾವು ಔಷಧಿ ಹೊಡಿಬೇಕು. ಏನು ಔಷಧಿ ಮಿಲಿಬಗ್ಗಿಗೆ? ಎಲ್ಲರೂ ಹೆಚ್ಚಾಗಿ ಇಮ್ಡಾ ಕ್ಲೋರ್ಪಿರೈಡ್ ಅಂತ ಹೇಳಿ ಹೊಡಿತಾರೆ. ನಾವು ಅದನ್ನು ಹೊಡೆಯೋದಲ್ಲ, ಅದು ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಸುಮೋಟಾ ಕಂಪನಿಯ, ಜಪಾನ್ ಕಂಪ್ನಿದ್ದು ದಾಸ್ತಾನು ಅಂತೇಳಿ ಅದನ್ನು ಹೊಡೆದಿದ್ವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದ್ರ ಜೊತೆಗೆ ಸ್ಪ್ರೆಡರ್ ಹಾಕಿ ಹೊಡೆದಿದ್ವಿ. ಅದರಲ್ಲಿ ಟಾಟಾ ಮೋನಿಕಾ ಅಂತೇಳಿ ಅದನ್ನು ಸೇರಿಸಿ ಹೊಡೆದಿದ್ವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಇದೆಲ್ಲ ನೋಡಿ ಸತ್ತೋಗಿದೆ. ಇದು ಸಾಯ್ಲಿಕ್ಕೆ ನೀವು ಹೋಸರಿ ಮೆಡಿಸಿನ್ ಮಾಡಿದ ಪರಿಣಾಮ ಇದೆಲ್ಲ ಮೂಲ ಕಾರಣ. ಹೌದು. ಮತ್ತೆ ಇದು ಏನಾಗುತ್ತೆ ಗೊತ್ತಾ, ಆ ವಾತಾವರಣಕ್ಕೆ ಮಿಲಿಬಗ್ ಅಂತ ಹೇಳೋದು ನಾವು ಟೆಸ್ಟ್ ಮಾಡಿದಾಗ, ನಾವು ಈಗ 2 ವರ್ಷ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ನಾವು, ಆ ಮಿಲಿಬಗ್ಗಿನ ಬಗ್ಗೆನೇ ಮಾಡಿದ್ವಿ. ಅದೇ ಸ್ವಲ್ಪ ಎಲ್ಲ ಕಡೆನೂ ವೈರಲ್ ಆಯಿತು. ನಾವು ಆವಾಗ ಈ ಮಿಲಿಬಗ್ಗನ್ನು ನಾವು ಅಧ್ಯಯನ ಮಾಡಿದ ಪ್ರಕಾರ ನಿಮಗೆ
ನಾವು ಇದು ಒಂದು ಯಾವುದೇ ಇರುವೆ ಅಲ್ವಾ ಇನ್ನೊಂದು ಒಂದು ಕಡೆಗೆ ತಗೊಂಡೋಗಲ್ಲ. ಆ ಇರುವೆ ಕಾಲಲ್ಲಿ ಹೋಗುತ್ತೆ ಅಷ್ಟೇ ಬಿಟ್ಟರೆ ಸಣ್ಣ ಮೊಟ್ಟೆ ಮತ್ತೇನು ಇದಾಗಲ್ಲ. ಇದು ತನ್ನಿಂತಾನೇ ಉತ್ಪತ್ತಿ ಆಗುವಂಥದ್ದು, ಆ ವಾತಾವರಣಕ್ಕೆ ಸರಿ ಆಗುವಂಥದ್ದು. ಇದು ಈ ಮೊಟ್ಟೆ ಇಟ್ಟು ಕಳೆದ ವರ್ಷದ ಇಟ್ಟು ಇದು ಇದೆ ಅಂಥೇಳಿ ಇದಕ್ಕಿನ್ನು ತೀರಾ ಸ್ಪ್ರೇ ಮಾಡೋದು, ಮಣ್ಣಿಗೆ ಏನು ಇನ್ಸೆಕ್ಟಿಸೈಡನ್ನು ಕೆಮಿಕಲನ್ನು ಹಾಕೋದು, ಬೇರೆ ಸೂಕ್ಷ್ಮಜೀವಿ ಬದುಕ್ತಿದ್ದಂಗೆ ಮಾಡೋದು, ವಾತಾವರಣ ಬಿಗಿಗೊಳಿಸೋದು, ಇದೆಲ್ಲ ಮಾಡಬಾರ್ದು. ಯಾಕಂದ್ರೆ ಇದು ಸತ್ತೋಗಿದೆ. ಹೌದು. ಆದ್ರೆ ಬೇರೆ ಈಗ ಇದೆ ಅಂತ ಇಟ್ಕೊಳ್ಳಿ, ಕೆಲವು ಬಳ್ಳಿಯಲ್ಲಿ ಉಳಿದಿದೆ ಅಕಸ್ಮಾತ್ ಉಳಿದಿದ್ರು ಈ ವಾತಾವರಣಕ್ಕೆ ಸತ್ತೋಗುತ್ತೆ. ಬೇಸಿಗೆ ಉಳಿಯಲ್ಲ, ಆ ಟೆಂಪರೇಚರ್ ಉಳಿಯಲ್ಲ. ಏನು ಟೆಂಪರೇಚರ್ ಮೇ ತಿಂಗಳ ಟೆಂಪರೇಚರು ಮತ್ತೆ ಅಕ್ಟೋಬರ್ ನವೆಂಬರಿನ ಟೆಂಪರೇಚರ್ ವಾತಾವರಣ ಇರುತ್ತಲ್ಲ, ಮೇ ತಿಂಗಳ ವಾತಾವರಣ ಮತ್ತು ಅಕ್ಟೋಬರಿನ ನವೆಂಬರ್ನ ವಾತಾವರಣಕ್ಕೆ ಇದು ನಮಗೆ ಬರುವಂಥದ್ದು ಆಗುವಂಥದ್ದು. ಜಾಸ್ತಿ ಮಳೆ ಬಂದರೂ ತೊಯ್ದು ಹೋಗ್ತದೆ, ಸತ್ತೋಗ್ತದೆ. ಜಾಸ್ತಿ ಬಿಸಿಲು ಬಂದರೂ ಸತ್ತೋಗ್ತದೆ. ಮಿಲಿ ಬಗ್ಗಿನ ಗುಣ ಅದು. ಹಾಗೆ ಇದು ಯಾವುದೋ ಈಗ ಒಂದ್ಸರಿ ಮತ್ತೆ ಅಕ್ಟೋಬರ್ ನವೆಂಬರಿಗೆ ಒಂದ್ಸರಿ ನಾವು ಏನು ಔಷಧಿನ ಹೊಡೆದ್ರೆ ಸಾಕಾಗ್ತದೆ. ಮತ್ತು ಬಳ್ಳಿಗೆ ಹೊಡಿಬೇಕು, ನೆಲಕ್ಕೆ ತೋರಿಸ್ಬೇಕು. ಆಗ ಏನಾಗ್ತದೆ, ವಾತಾವರಣ ತೀರಾ ಕೂಲ್ ಆದಾಗ ಈ ತರ ಗ್ಯಾಪಲ್ಲಿ ನೋಡಿ, ಈ ತರ ಗ್ಯಾಪಲ್ಲಿ ಇದು ಮಿಲಿ ಬಗ್ಗು ಬರುತ್ತೆ. ಈಗ ಕಾಣೋದಿಲ್ಲ, ಈಗ ಈ ವಾತಾವರಣ ಕಾಣುತ್ತೆ. ಈಗ ಮೇ ತಿಂಗಳಲ್ಲಿ ಏನಾಗ್ತದೆ, ನೆಲದ ಬಡ್ಡೆಯಲ್ಲಿ ಕಾಣುತ್ತೆ. ಅಕ್ಟೋಬರ್ ಅಲ್ಲಿ ಇದರಲ್ಲಿ ಗಂಟುಗಳಲ್ಲಿ ಮೇಲ್ಮೇಲೆ ಬರುತ್ತೆ. ಆಗ ಏನಾಗ್ತದೆ, ಈ ನೆಲದ ಟೆಂಪರೇಚರು, ಗಾಳಿಯ ಟೆಂಪರೇಚರ್ ಇಲ್ಲಿ ಸ್ವಲ್ಪ ಅದಕ್ಕೆ ಸೂಕ್ತ ವಾತಾವರಣ ಉತ್ಪತ್ತಿ ಆಗ್ತದೆ. ಆವಾಗ ಇಲ್ಲಿ ಬರುತ್ತೆ. ಹಾಗೆ ವ್ಯತ್ಯಾಸ ಹಾಗೆ. ಮತ್ತೇನಾಗೋದು ಉಂಟ, ನಮ್ಮ ಈ ತೋಟದಲ್ಲಿ ಸತ್ಯ ವಿಚಾರ ಹೇಳಬೇಕಂತಂದ್ರೆ, ನಾವು ಒಳ್ಳೆಯದಿದ್ದೀವಿ, ಡೈಲಿ ತೋಟಕ್ಕೆ ಹೋಗ್ತೀವಿ, ಅದು ಪರಿಣಾಮ ಆಗಲ್ಲ. ಅಂದರೆ ಭಾವನೆ ಇಲ್ಲ. ಅಂದರೆ ಕಾರ್ಯ ಮತ್ತು ಪರಿಣಾಮ. ಈ ತೋಟದಲ್ಲಿ ನಾವೇನು ಕಾರ್ಯ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನು ಗೊಬ್ಬರ ಹಾಕಿದಾಗ ಏನಾಗ್ತದೆ, ಪಾಲಿಯರ್ ಸ್ಪ್ರೇ ಮಾಡಿದಾಗ ಆಗ್ತದೆ, ಏನಾಗ್ತದೆ, ನಾವು ಚರಂಡಿ ಬಿಡ್ತೀವಿ, ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ತೋಟನ, ಅದು ನಮಗೆ ಫಸಲಾಗಿ ಪರಿಣಾಮ ಆಗ್ತದೆ. ಹಾಗೆ ನಾವು ಈ ಕೆಲಸಗಳನ್ನು ಜಾಸ್ತಿ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ಹಾಗಾದಾಗ ಮಾತ್ರ ಸರಿ ಆಗ್ತದೆ. ಹಾಗೆ ಅಷ್ಟು ಮಾಡಬೇಕು. ಮತ್ತು ಇನ್ನೊಂದು, ನಾವೀಗ ತಕ್ಷಣ ಈಗೇನೊಂದು 20 ದಿವಸ ಗ್ಯಾಪಲ್ಲಿ ICL ಅವ್ರದ್ದು ಪಾಲಿಸಲ್ಫೇಟ್ ಅಂತಿದೆ, ಕೆ ಮ್ಯಾಗ್ ಅಂತಿದೆ ಬರುತ್ತೆ, ಅವು ಗೊಬ್ಬರಗಳನ್ನು ಹಾಕಬೇಕು. ಸಣ್ಣ ಪ್ರಮಾಣದಲ್ಲಿ ಕೊಡಬೇಕು. ಆವಾಗ ಏನಾಗ್ತದೆ, ಬೇರು ಸುಡೋದಿಲ್ಲ, ವಾತಾವರಣಕ್ಕೆ ಇಂಪ್ಯಾಕ್ಟ್ ಆಗೋದಿಲ್ಲ. ಆವಾಗ ಏನಾಗ್ತದೆ, ತನ್ನಿಂತಾನೆ ಅದು ಗೊಬ್ಬರ ನಮಗೆ ಮೇಲೆ ಗಿಡ ಚೆನ್ನಾಗಿ ಬರುತ್ತೆ. ಬಾರಿ ಈಗ ಕಾಳುಮೆಣಸಿಗೆ ಸಣ್ಣ ಪ್ರಮಾಣದಲ್ಲಿ ಕೊಡುವುದಾದ್ರೆ ಎಷ್ಟು ಬಾರಿ ಕೊಡಬೇಕು ನಾವು? ಅಂದರೆ ಒಂದು 20 ದಿವಸ 25 ದಿವಸ ಗ್ಯಾಪಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಣ್ಣ ಪ್ರಮಾಣ 100 ಗ್ರಾಮ್ ಅಷ್ಟು. ನಾವು ಈಗ ಯಾರಾದ್ದು ಹಾಕಿದ್ದೀವಿ ಅದು ಆಕ್ಸೈಡ್ ರೂಪದಲ್ಲಿರುತ್ತೆ, ಬೇರೆ ಗೀರೆಲ್ಲ ಸುಡೋದಿಲ್ಲ, ಅದು ಚೆನ್ನಾಗಿ ಬರುತ್ತೆ. ಪಾಲಿಸಲ್ಫೇಟ್ ಅವ್ರದ್ದು ಅಷ್ಟೇ, ICL ಅವ್ರ ಗೊಬ್ಬರದವ್ರದ್ದು ಆಕ್ಸೈಡ್ ರೂಪದಲ್ಲಿರುತ್ತೆ, ಚೆನ್ನಾಗಿ ಬರುತ್ತೆ. ನಾವೀಗ 15 ನೈಟ್ರೋ ಫಾಸ್ಫೇಟನ್ನು ಕೊಟ್ಟಿದ್ದೀವಿ, ಅದು ತುಂಬ ಚೆಂದ ಬಂದಿದೆ. ಹಾಗೆ ಈಗ ಕಾಫಿಗೆ ನೀವು ಇದು ಎಷ್ಟೇ ಎರಡು ಬಾರಿ ಈಗ ಅಲ್ಪ ಪ್ರಮಾಣದಲ್ಲಿ ಗೊಬ್ಬರ ಇದು ಮಾಡಿದ್ದೀರಿ ಅಲ್ವಾ? ಹೌದು 2 ಬಾರಿ ಆಯ್ತು. 2 ಬಾರಿ ಆಯ್ತು. ಇನ್ನು ಮುಂದೆ ಎಷ್ಟು ಗ್ಯಾಪ್ ಅಲ್ಲಿ ಇದು ಮಾಡಿದ್ದೀರಿ? ನಾವು ಅಂದರೆ ಈಗ ನಾವು ನೀರು ಹೊಡಿಬೇಕಾದ್ರೆ, ಫಸ್ಟ್ನೇ ರೌಂಡ್ ನೀರು ಹೊಡಿಬೇಕಾದ್ರೆ ನಾವು ಯಾರದ್ದು ಗೊಬ್ಬರ, ನೈಟ್ರೋ ಫಾಸ್ಫೇಟು, ಕ್ಯಾಲ್ಸಿಯಂ ನೈಟ್ರೇಟು, ಬೋರನ್ ನೈಟ್ರೇಟ್ ಕೊಟ್ಟಿದ್ವಿ. ಇದು ಹಿಡಿಗೆ ಸ್ವಲ್ಪ ಕಡಿಮೆ ಆಯ್ತು, ಅಂದ್ರೆ ಸ್ವಲ್ಪ ನೀರು ಗ್ಯಾಪ್ ಆಯ್ತು. ನೀರು ಗ್ಯಾಪ್ ಆಗದಿದ್ದಾಗ ಇದು ಎಲ್ಲ ಈ ಟೈಪಿನ ಇದು ಬರುತ್ತೆ, ಇದು ನೋಡಿ ಈಗಾಗಲೇ ಡ್ರಾಪಿಂಗ್ ಶುರುವಾಗಿದೆ. ಈಗ ನೋಡಿ, ಇದು ಡ್ರಾಪಿಂಗ್ ಶುರುವಾಗಿದೆ ಈಗ. ಇದು ಟೆಂಪ್ರೇಚರಿಗೆ ಮತ್ತು ಈ ಫಂಗಸ್ ಟೈಪ್ ಇದಾಗ್ತದೆ. ಹಾಗೆ ಇದಕ್ಕೆ ನಾವು 2 ರೌಂಡ್ ಗೊಬ್ಬರ ಆಯಿತು. ಒಂದು 15 ನೈಟ್ರೋ ಫಾಸ್ಫೇಟು ಒಂದು ಗೊಬ್ಬರ ಆಯಿತು, ಅದಕ್ಕಿಂತ ಮೊದಲು ಯಾರದ್ದು ಒಂದು ಕೊಟ್ಟಿದ್ವಿ. ಇನ್ನೊಂದು ಈಗ ನಾವು ಕೆ ಮ್ಯಾಕ್ ಕೊಡ್ತೀವಿ, ಮತ್ತೊಂದು ಮಹಾದನ್ ಅಂತೇಳಿ ಒಂದು ಗೊಬ್ಬರ ಇದೆ, 9-24-24 ಈ ಥರದ್ದು ಕೊಡ್ತೀವಿ. 2 ರೌಂಡ್, 1 ರೌಂಡ್ ಕಸಿ ಆಯಿತು, 1 ರೌಂಡ್ ಅರ್ಧ ಅಡಿ ಗೊಬ್ಬರ ಕಾಪಿ ಆಯಿತು. 1 ರೌಂಡ್ ಕಸಿ ಆಗಿ 1 ರೌಂಡ್ ಅರ್ಧ ಅಡಿನ ಆಯಿತು. ಈಗ ಇದಕ್ಕೆ ಕಾಫಿಗೆ 2-3 ರೌಂಡ್, ಹೆಚ್ಚು ಕಡಿಮೆ 3 ರೌಂಡ್ ನೀರಾಗಿದೆ. ಹಾಗೆ ಮಳೆನೂ ಸ್ವಲ್ಪ ಬಂದಿದೆ. ಈ ಸರಿ ಆ್ಯಕ್ಚುಲಿ ಮಳೆ ತುಂಬ ಕಡಿಮೆ ಬಂದಿರೋದು. ಹಾಗೆ ನಿಮಗೇನಾದ್ರು ಬೇರೆ ಏನಾದ್ರು? ಏನಿಲ್ಲ ಸರ್, ಧನ್ಯವಾದಗಳು. ನಿಮ್ಮ ಸಲಹೆ ಮತ್ತು ನಿಮ್ಮ ಅನುಭವದ ಬಗ್ಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಅಲ್ಲ, ಈಗ ನೀವು ಇನ್ನೊಂದು ಪ್ರಶ್ನೆ, ಈ ಮಿಲಿ ಬಗ್ಗೆ ಹೇಳಿದ್ರಲ್ಲ, ಅದು ಔಷಧಿ ಹೊಡಿಬೇಕಂತ ಹೇಳಿದ್ರಲ್ಲ, ಎಷ್ಟು ಪ್ರಮಾಣ ಅಂತ ಹೇಳಿಲ್ಲ, ಮತ್ತೆ ಅದೊಂದು ಸರಿ ಹೇಳ್ಬಿಡಿ. ಅಲ್ಲಲ್ಲ, ಪ್ರಮಾಣ ಅಂತಂದ್ರೆ ಒಂದು ಜಪಾನ್ ಕಂಪನಿ ದಾಸ್ತಾನು ಅಂತ ಹೇಳಿ ಒಂದು ಕಂಪನಿದು ಒಂದು ಔಷಧಿ, ಅದು ನಮಗೆ ಕೆಮಿಕಲ್ ಅಂಗಡಿಯಲ್ಲಿ ನನಗೆ ಎಷ್ಟಂತ ಮರ್ತೋಗಿದೆ, ಎಷ್ಟಂತ ಪ್ರಮಾಣ ಹೇಳ್ತಾರೆ. ಒಂದು ಟಾಟಾ ಮೋನಿಕ್ ಅಂತ ಹೇಳಿ ಒಂದು ಇದು, ಮತ್ತೊಂದು ಸ್ಪ್ರೆಡ್ಡರ್ ಹಾಕಿ ಹೊಡಿಬೇಕು. ನಾವು ಈ 3 ಸೇರಿಸಿ ಹೊಡಿಬೇಕು. ಟಾಟಾ ಮೋನಿಕ್ 100 ಗ್ರಾಮ್ ಸಾಕೋದು, 100 ಗ್ರಾಮ್ ಒಂದು ಬ್ಯಾರಲ್ಗೆ ಏನು ಪ್ರಮಾಣ? ಅದು ದಾಸ್ತಾನು ಒಂದು 205 ಗ್ರಾಮ್ ಇರಬೇಕು ಐ ಥಿಂಕ್, ನನಗೆ ಮರ್ತೋಗಿದೆ ಅದೀಗ ಎಷ್ಟಂತ ಹೇಳಿ. ಹಾಗೆ ಎಲ್ಲ ಒಂದು 1 ಗ್ರಾಮ್ ಒಳಗಡೆನೇ ಇರಬೇಕು. ಅಂದ್ರೆ ಒಂದು ಮೆಡಿಸನ್ 1 ಗ್ರಾಮ್ 2 ಗ್ರಾಮ್ ಒಳಗೆ ಇರಬೇಕು. ಅಂದ್ರೆ ಒಂದು ಬ್ಯಾರಲ್ 200 ಲೀಟರ್ ನೀರಲ್ಲ, ನಾವು 400 ಗ್ರಾಮ್ ಹಾಕಿದ್ರೆ ಹೆಚ್ಚು. ಹಾಗೆ
ಥ್ಯಾಂಕ್ಸ್ ಮಾಹಿತಿ ಕೊಟ್ಟಿದ್ದಕ್ಕೆ.